ವೀಕ್ಷಕರೇ, ಫಿಸ್ಚುಲಾ ಬಗ್ಗೆ ಬಹಳ ಕನ್ಫ್ಯೂಷನ್ ನಡೀತಾ ಇದೆ. ಫಿಸ್ಚುಲಾ ಆಪರೇಷನ್ ಮಾಡಿದ್ರು ಮತ್ತೆ ಬರುತ್ತೆ ಅಂತ ಎಲ್ಲರೂ ಬಂದು ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಇವತ್ತು ಕೊಡ್ತೀನಿ. ಫಿಸ್ಚುಲಾ ಅಂದ್ರೆ ಒಳಗಡೆ ಗುದದ್ವಾರದಲ್ಲಿ ಎರಡು ಕಂಡರಗಳ ಮಧ್ಯ ಇನ್ಫೆಕ್ಷನ್ ಆಗಿ ಕೀವಾಗಿ ಅದು ಹೊರಗಡೆ ಬಂದು ತೂತ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇರುತ್ತೆ. ಅದರಲ್ಲಿ ಎರಡು ತರ ಇರುತ್ತೆ, ಸಿಂಪಲ್ ಫಿಸ್ಚುಲಾ ಅಂತ, ಕಾಂಪ್ಲೆಕ್ಸ್ ಫಿಸ್ಚುಲಾ. ಸಿಂಪಲ್ ಫಿಸ್ಚುಲಾ ಅಂದ್ರೆ ಒಂದೇ ಒಂದು ಚಿಕ್ಕ ಟ್ಯೂಬ್ ತರ ಇದ್ದು ಒಳಗಡೆ ಒಂದು ತೂತ್ ಇರುತ್ತೆ, ಹೊರಗಡೆ ಒಂದು ತೂತ್ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಆ ಸಿಂಪಲ್ ಫಿಸ್ಚುಲಾಗಳಿಗೆಲ್ಲ ಟ್ರೀಟ್ಮೆಂಟ್ ಕೂಡ ಸಿಂಪಲ್, ಈಸಿಯಾಗಿ ಮಾಡಬಹುದು. ಅದನ್ನು ನಾವು ಲೇಸರ್ ಆಪರೇಷನ್, ಇನ್ನು ಬೇರೆ ತರ ಆಪರೇಷನ್ ಬೇರೆ ಬೇರೆ ಇದೆ, ಅದ್ರಲ್ಲಿ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಟ್ರೆ ಮತ್ತೆ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಸರಿಯಾಗಿ ಆಪರೇಷನ್ ಆದ್ರೆ, ಅಂದ್ರೆ ಸರಿಯಾಗಿ ಹುಡುಕಿ ಕರೆಕ್ಟ್ ಆಗಿ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಕಾಂಪ್ಲೆಕ್ಸ್ ಫಿಸ್ಚುಲಾ ಅಂದ್ರೆ ಅದರಲ್ಲಿ 2-3 ತೂತುಗಳಾಗಿರುತ್ತೆ, 2-3 ಟ್ರ್ಯಾಕ್ಟ್ಸ್ ಅಂತ ಆಗಿರೋಕೆ ಎಲ್ಲೆಲ್ಲೆಲ್ಲೋ ಹರಡ್ಕೊಂಡಿರುತ್ತೆ, ಬೇರೆ ತರ ಹರಡಿರುತ್ತೆ. ಆ ಹರಡಿರೋದನ್ನ ಆಪರೇಷನ್ ಮಾಡೋಕ್ ಮಾತ್ರ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು, ಎಕ್ಸ್ಪರ್ಟೈಸ್ ಇರೋರು ಅವರೇ ಮಾಡಬೇಕು. ಎಲ್ಲಂದ್ರೆ ಅಲ್ಲಿ ಹೋಗಿ ಏನೋ ಮಾಡಿಸ್ಕೊಳಕ್ ಹೋಗ್ಬೇಡಿ. ಮುಖ್ಯವಾಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಎಲ್ಲರೂ ಅನ್ಕೊಳ್ಳೋದು ಲೇಸರ್ ಟ್ರೀಟ್ಮೆಂಟ್ ಬಂದಿದೆ, ಲೇಸರ್ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಅದೆಲ್ಲ ಮಾಡ್ಬಿಡತ್ತೆ ಅಂತ. ಹಾಗಲ್ಲ. ಲೇಸರ್ ಅನ್ನೋದು ಬರೀ ಒಂದು ಗ್ಯಾಡ್ಜೆಟ್. ಸೊ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರೆ ಮತ್ತೆ ಬರಲ್ಲ ಅನ್ನೋದು ಅದು ನಿಜ ಅಲ್ಲ. ಲೇಸರ್ನ ಯೂಸ್ ಮಾಡ್ಕೊಂತೀವಿ. ಲೇಸರ್ ಯೂಸ್ ಮಾಡೋದ್ರಿಂದ ನಮ್ಗೆ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಟ್ರ್ಯಾಕ್ಸ್ ಬರ್ನ್ ಮಾಡ್ಬೋದು ಓಪನ್ ಮಾಡೋಕ್ ಬದಲು. ಬಟ್ ಮೇನ್ ಸರ್ಜರಿ ನಾವು ಮಾಡ್ಬೇಕಾಗಿರೋದು ಓಪನ್ ಮಾಡಿ ಅದ್ರ ಮೇನ್ ಸೋರ್ಸ್ ಅಂತ ಇರುತ್ತೆ, ಅದು ಎಲ್ಲಿ ಆಗ್ತಾ ಇದೆ ಅದನ್ನ ಕ್ಲಿಯರ್ ಮಾಡಬೇಕು. ಎಲ್ಲೆಲ್ಲಿ ಕೀವ್ ಕಲೆಕ್ಟ್ ಆಗಿದೆಯೋ ಅದೆಲ್ಲ ಹೊರಗೆ ಬಿಡೋ ತರ ದಾರಿ ಮಾಡ್ಕೊಡ್ಬೇಕು. ಅದಕ್ಕೆಲ್ಲ ತುಂಬಾ ಪ್ಲಾನ್ಡ್ ಸರ್ಜರಿ ಮಾಡ್ಬೇಕಾಗತ್ತೆ. ಕಾಂಪ್ಲೆಕ್ಸ್ ಫಿಸ್ಚುಲಾಗ್ನ ಏಮಾರಿಸ್ಬಿಟ್ಟು ಏನೋ ಒಂದು ಆಪರೇಷನ್ ಅಂತ ಮಾಡಿಸ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಸರಿಯಾದ ಜಾಗದಲ್ಲೇ ಮಾಡ್ಬೇಕು. 25 ವರ್ಷದಿಂದ ನಾವು ಬರೀ ಈ ಫಿಸ್ಚುಲಾಗಳು, ಈ ಕಾಂಪ್ಲೆಕ್ಸ್ ಫಿಸ್ಚುಲಾಗಳು, ರಿಕರೆಂಟ್ ಫಿಸ್ಚುಲಾಗಳು ಅಂತ ಎಲ್ಲ ರೆಫರ್ ಮಾಡೋ ಹಾಸ್ಪಿಟಲ್ ನಮ್ದು. ನಾರ್ಮಲ್ ಆಗಿ ಒಂದು ಜೋಕ್ ಇದೆ ಸರ್ಜನ್ಸ್ ಅಲ್ಲಿ, ಏನು ಅಂದ್ರೆ, ನಿಮ್ಗೆ ಯಾವ್ದನ್ನ ಫಿಸ್ಚುಲಾ ಕೇಸ್ ಬಂದ್ರೆ ಅದನ್ನ ನಿಮ್ಮ ವಿರೋಧಿಗಳನ್ನ ಇದ್ರೆ ಸರ್ಜನ್ಗಳು ಅವ್ರಿಗೆ ಕಳಿಸ್ಬಿಡಿ, ಅಂದ್ರೆ ಅದು ಮತ್ತೆ ಬರುತ್ತೆ, ಅವ್ರ ಪೇಷಂಟ್ ಅವ್ರಿಗೆ ಮತ್ತೆ ಮತ್ತೆ ತೊಂದರೆ ಕೊಡ್ತಾರೆ ಅಂತ ಜೋಕ್ ಮಾಡ್ತಾರೆ. ನಾನ್ ಹಾಗೇಳಲ್ಲ. ನಿಮ್ಗೆ ಯಾವ್ದನ್ನ ಕಷ್ಟ ಇದ್ರೆ ನನ್ಗೆ ಕಳಿಸಿ, ನಾನು ಅದ್ರ ಟ್ರೀಟ್ ಮಾಡ್ತೀನಿ, ಚಾಲೆಂಜ್ ಆಗಿ ತಗೊಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಈ ಫಿಸ್ಚುಲಾ ಇಂದ ತುಂಬಾ ಸಫರಿಂಗ್ ಇರುತ್ತೆ. ಈ ಕ್ಯಾನ್ಸರ್ ಸಫರಿಂಗ್ ಅನ್ನ ಕೆಲವ್ರಿಗೆ ಫಿಸ್ಚುಲಾ ಇಂದ ತುಂಬಾ ಡಿಪ್ರೆಷನ್ ಹೋಗ್ತಾರೆ. ಕ್ಯಾನ್ಸರ್ ಕಾಯಿಲೆಯಲ್ಲಿ ಕ್ಯೂರ್ ಇದೆ, ಇಲ್ಲ ನನ್ನ ಹೆಚ್ಚು ಕಡಿಮೆಗೆ ಏನೋ ಆಗತ್ತೆ. ಆಗಲ್ಲ. ಇದರಿಂದ ಫಿಸ್ಚುಲಾ ಇಂದ ಯಾರಿಗೂ ಸಾವು ಬರಲ್ಲ, ಬಟ್ ಲೈಫ್ ಲಾಂಗ್ ಸಫರಿಂಗ್. ಕೂತ್ಕೊಳ್ಳೋಕ್ ಆಗಲ್ಲ, ಎಲ್ಲನ್ನ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಕಷ್ಟ, ಕೀವುಗಳು ಬರ್ತಾ ಇರುತ್ತೆ. ಡಿಪ್ರೆಷನ್ ಅಲ್ಲಿ ಹೋಗಿ ಕೆಲಸಗಳು ಬಿಟ್ಬಿಟ್ಟು, ತಮ್ಮ ಒಳ್ಳೊಳ್ಳೆ ಕೆಲಸದಲ್ಲಿರೋ ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತಿದ್ದಾರೆ. ಆಮೇಲೆ ಎಷ್ಟೋ ಜನ ಸೂಯಿಸೈಡಲ್ ಟೆಂಡೆನ್ಸಿ ಅಂತ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಂಗೆ ಜೀವನ ಬೇಡ ಅನ್ನೋ ಡಿಪ್ರೆಷನ್ ಹೋಗೋ ಇದಿದೆ. ಅದಕ್ಕೆ ಫಿಸ್ಚುಲಾ ತುಂಬಾ ಇಂಪಾರ್ಟೆಂಟ್. ನೆಗ್ಲೆಕ್ಟ್ ಮಾಡಿ ಏನೇನೋ ಮಾಡಿಸ್ಕೊಳಕ್ ಹೋಗ್ಬೇಡಿ. ಎಲ್ಲೆಲ್ಲಿಂದನೋ, ಅಸ್ಸಾಮಿಂದ ಇದೆಲ್ಲಿಂದ ಬಂದು ಪಾಪ ಜನಗಳು ಮಾಡಿಸ್ಕೊಂತಾರೆ. ಸೊ ಅದಕ್ಕೆ ಫಿಸ್ಚುಲಾನ ಮಾತ್ರ ನಾವು ಕಾಂಪ್ಲೆಕ್ಸ್ ಅಂಡ್ ಸಿಂಪಲ್ ಅಂತ ಅಲ್ಲಿ ಮಾಡಿ ಪೂರ್ತಿ ಪರೀಕ್ಷೆ ಮಾಡ್ತೀವಿ. ಮತ್ತೆ ಯಾಕೆ ಮತ್ತೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಆಪರೇಷನ್ ಮಾಡಿದ್ರೆ ಎಲ್ರಿಗೂ ಮತ್ತೆ ಬರುತ್ತೆ ಅಂತಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಬರುವಾಗ ನಾನು ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಇನ್ನೊಬ್ರು ಅಂತಾರೆ. ಹಾಗಲ್ಲ. ಅದರಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ. ಅಂದ್ರೆ 100 ಜನಕ್ಕೆ ಸಿಂಪಲ್ ಫಿಸ್ಚುಲಾ ಮಾಡಿದ್ರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಮಾಡಿದ್ರೆ ಒಂದು 10-20% ಮತ್ತೆ ಬರೋ ಚಾನ್ಸ್ ಇರುತ್ತೆ. ಸ್ಪೆಷಲೈಸ್ ಸೆಂಟರ್ಸ್ ಅಲ್ಲಿ ಮಾಡಿದ್ರೆ ನಿಮ್ಗೆ 0.5 to 1% ಚಾನ್ಸ್ ಇರುತ್ತೆ ಸಿಂಪಲ್ ಫಿಸ್ಚುಲಾಲಿ. ಕಾಂಪ್ಲೆಕ್ಸ್ ಫಿಸ್ಚುಲಾಲಿ ಹೊರಗಡೆ ಮಾಡಿದ್ರೆ ಒಂದು 40-50% ಮತ್ತೆ ಬರೋ ಚಾನ್ಸ್ ಇದ್ರೆ, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತಿದೆ ಅಂತ ಕಡೆ ಇದು ಒಂದು 4 to 5% ಇರುತ್ತೆ. ಅಂದ್ರೆ ಅಷ್ಟು ಡಿಫರೆನ್ಸ್ ಇರುತ್ತೆ. ಎರಡನೇದು, ಮಾಡುವಾಗ ಬೇರೆ ಏನೋ ಡ್ಯಾಮೇಜ್ಗಳು ಆಗದಿರ ಮಾಡಬೇಕು. ಏನೋ ಒಂದು ಮಾಡಿಬಿಟ್ಟು ಮತ್ತೆ ಬರ್ತಾ ಇರ್ಬೋದು, ಬಟ್ ತುಂಬಾ ಇದಾಗಿ ಧ್ವಂಸ ಮಾಡಿಬಿಟ್ರೆ ಅಲ್ಲೆಲ್ಲ ಕಂಟ್ರೋಲ್ ಹೊಟ್ಟೋಗಿ ಅದು ಫಿಸ್ಚುಲಾಗೇನೋ ಜಾಸ್ತಿ ತೊಂದರೆ ಕೊಡುತ್ತೆ. ಇನ್ಕಾಂಟಿನೆನ್ಸ್ ಅಂತೀವಿ, ಕಂಟ್ರೋಲ್ ಇಲ್ಲದೆ. ಸೊ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಬರುತ್ತೆ ಅಂದ್ರೆ ಎಲ್ರಿಗೂ ಬರುತ್ತಂತಲ್ಲ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬಂದ್ರು ಇದೇನು ಯಾವ್ದೋ ಡೇಂಜರಸ್ ಕಾಯಿಲೆ ಬಂದ್ರೆ ನಮ್ಮ ಪ್ರಾಣ ಹೊಟ್ಟೋಯ್ತು ಅನ್ನೋದಲ್ಲ. ಮತ್ತೆ ಆಪರೇಟ್ ಮಾಡಿ ಸರಿ ಮಾಡ್ಬೋದು, ಚೂರೋಪರ ಉಳಿದಿರೋ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ರಿಕರೆನ್ಸ್ ಅಂತೆ ಮತ್ತೆ ಬರೋ ಚಾನ್ಸಸ್ಗೋಸ್ಕರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 90% ಬರೋಲ್ಲ. ಸೊ 10% ಯಾಕೆ ಯೋಚನೆ ಮಾಡ್ಬೇಕು. ಆಮೇಲೆ ಈ ಜನಗಳು ಕೇಳ್ತಾರೆ, ನಂಗೆ ಬರೋ ಚಾನ್ಸ್ ಇದೆಯಾ ಇಲ್ವಾ ಅಂತ. ಅದನ್ನ ನಾವು ಯಾರು ಹೇಳೋಕ್ಕಾಗಲ್ಲ.
ಸೊ ನಾವೇನ್ ಮಾಡ್ತೀವಿ, ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಏನಿದೆಯೋ ಅವೈಲಬಲ್ ಅದು ಕೊಡ್ತೀವಿ. ಅಕಸ್ಮಾತ್ ಬಂದ್ರು ಮತ್ತೆ ಕ್ಲಿಯರ್ ಮಾಡಬಹುದು, ಏನು ಹೆದರ್ಕೋಬೇಡಿ. ಈ 10% ಅಲ್ಲಿದಾರ 90% ಇಲ್ಲದು ಯಾರಿಗೂ ಗೊತ್ತಿಲ್ಲ, ಅದನ್ನ ಹೇಳೋಕ್ಕಾಗಲ್ಲ. ಸೊ ಅದ್ರ ಮೇಲೆ ನಾವು ಆಕ್ಚುಲ್ ಆಗಿ ರಿಸರ್ಚ್ ಮಾಡ್ತಾ ಇದೀವಿ. ಯಾಕೆ ಕೆಲವರಿಗೆ ಬರುತ್ತೆ ಅಂದ್ರೆ, ಅವರಿಗೆ ದೇಹದಲ್ಲಿ ಏನನ್ನ ತೊಂದರೆ ಇರುತ್ತಾ, ಅವ್ರಿಗೆ ಮಾನಸಿಕವಾಗಿ ಏನೋ ತೊಂದರೆ ಇರುತ್ತಾ, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಏನೋ ಪ್ರಾಬ್ಲಮ್ ಇರುತ್ತಾ, ಅವ್ರಿಗೆ ಬೇರೆ ತರ ಇನ್ಫೆಕ್ಷನ್ ಇರುತ್ತಾ, ಈ ತರ ಎಲ್ಲ ಅದ್ರ ಮೇಲೆ ನಾವು ರಿಸರ್ಚ್ ಮಾಡಿ ಇನ್ನೂ ಕಡಿಮೆ ಮಾಡೋಕೆ, ಆದಷ್ಟು ಕಡಿಮೆ ಮಾಡೋಕೆ. 10% ಇದ್ರೆ 1% ಬರಬೇಕು ಅನ್ನೋ ಇದ್ರಲ್ಲಿ ನಾವು ಅದರಲ್ಲಿ ಮಾಡ್ತಾ ಇದೀವಿ. ಸೊ ಫಿಸ್ಟುಲಾ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಅದಕ್ಕೆ ಆಪರೇಷನ್ ಬಿಟ್ಟು ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ. ಮತ್ತೆ ಬರುವ ಚಾನ್ಸಸ್ ತುಂಬಾ ರೇರು. ಸರಿಯಾದ ಆಪರೇಷನ್ ಆಗಿ ನೀವು ಸರಿಯಾಗಿ ಪೋಸ್ಟ್ ಆಪರೇಟಿವ್ ಕೇರ್ ಅಂತೀವಿ, ಅಂದ್ರೆ ಆಪರೇಷನ್ ಆದ್ಮೇಲೆ ಪೂರ್ತಿ ವಾಸಿ ಆಗೋವರೆಗೂ ಬಂದು ತೋರಿಸ್ಕೊಳ್ಳೋದು, ಅದು ಕೂಡ ಮುಖ್ಯ. ಅದನ್ನೆಲ್ಲ ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ತುಂಬಾ ರೇರು.